टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಳಬಾಯಿ ದೊಡ್ಡಿಯ ಮಾದ ಎಂಬಾತನ ಮೇಲೆ ಈಗ ಡೌಟ್ ಇದೆ. ಯಾರು ಈತ ಮಾದ? ಯಾರು ಅಂತ ಹೇಳಿದ್ರೆ ಈ ಮಾದ ಈ ಹಸುವಿನ ಓನರ್ ಅಂತ. ಈ ಹಸು ಮಾದಾಗೆ ಸೇರಿರೋದು. ಯಾವುದೋ ಈ ಹಸು ಮೃತಪಟ್ಟಿದೆಯಲ್ಲ. ಸೊ ಈಗ ಹುಲಿಗಳ ಸಾವು ಬೆನ್ನಲ್ಲೇ ಈ ಮಾದ ಕೂಡ ನಾಪತ್ತೆಯಾಗಿದ್ದಾನೆ. ಹುಲಿಗಳಿಗೆ ಮಾದ ಎಂಬಾತನೇ ವಿಷ ಇಟ್ಟಿರಬಹುದು ಅನ್ನುವಂಥದ್ರ ಬಗ್ಗೆ ಶಂಕೆ ಇದೆ ಇದು. ಸೊ ಹಾಗಾಗಿ ಪೊಲೀಸರು ಕೂಡ ಈಗ ಈತನನ್ನು ಹುಡುಕಾಡ್ತಾ ಇದ್ದಾರೆ. ತಮಿಳುನಾಡಿಗೆ ಹೋಗಿದ್ದಾರೆ ಪೊಲೀಸರು ಒಂದು ಟೀಮ್. ಕೊಳ್ಳೇಗಾಲ ವಿಜಿಲೆನ್ಸ್ನ ಪೊಲೀಸ್ ತಂಡದಿಂದ ತಲಾಶ್ ಮುಂದುವರೆದಿದೆ. ಮಲೆ ಮಹದೇಶ್ವರ ಕಡೆ ಮತ್ತೊಂದು ತಂಡ ಹೋಗಿದೆ, ಅಲ್ಲೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. 2 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಇದುವರೆಗೂ ಕೂಡ ಹುಲಿಗಳ ಸಾವಿಗೆ ಕಾರಣವಾಗಿರುವಂಥ ಈ ವಿಷ ಏನಿದೆ, ಸೊ ಅದನ್ನು ಯಾರು ಹಾಕಿರ್ಬೋದು ಅಥವಾ ಏನಕ್ಕಾಗಿದೆ ಅನ್ನುವಂಥದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಪೊಲೀಸರಿಗೂ ಕೂಡ ಇಲ್ಲ. ಬಟ್ ಈಗ ಇರೋ ಸಸ್ಪೆಕ್ಷನ್ ಪ್ರಕಾರ ಮಾದ ಅನ್ನೋನ್ ಮೇಲೆ ಈಗ ಎಲ್ರಿಗೂ ಕೂಡ ಅನುಮಾನ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಹಸು ಮಾದ ಅನ್ನೋನಿಗೆ ಸೇರಿದ್ದು ಅಂತ. ಈ ಹಸುನ ಬೇಟೆಯಾಡೋದಕ್ಕೆ ಬಂದಾಗಲೇ ಈ ಹುಲಿಗಳು ಸಾವನ್ನಪ್ಪಿವೆ, 5 ಹುಲಿಗಳು ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯಲ್ಲಿ ಲಭ್ಯವಾಗಿರುವಂಥ ವಿಚಾರ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಕೂಡ ಹೇಳಿರುವಂಥದ್ದು ಈ ವಿಷಪ್ರಾಶನದಿಂದನೇ ಹುಲಿಗಳು ಸಾವನ್ನಪ್ಪಿವೆ ಅಂಥೇಳಿ. ಅದು ಹಸುವನ್ನು ತಿಂದು ಹಸುವಿನಲ್ಲಿದ್ದಂಥ ಒಂದು ವಿಷ ಹುಲಿಗಳಿಗೆ ಹೊಟ್ಟೆ ಸೇರಿ ನಂತರ ಹುಲಿಗಳು ಸಾವನ್ನಪ್ಪಿವೆ ಅಂತೇಳಿ. ಸೊ ಹಾಗಾಗಿ ಈಗ ಇದರ ಜಾಡು ಬೆನ್ನತ್ತಿರುವಂತಹ ಪೊಲೀಸರು ಟೀಮ್ ಮಾಡಿಕೊಂಡು ಸರ್ಚ್ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮಾದ ಅನ್ನೋನನ್ನು ಹುಡುಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾದ ಅನ್ನೋನಿಗೆ ಸೇರಿದಂತಹ ಈ ಹಸು. ಆದರೆ ನೋಡಿ, ಈಗ ಮಾದ ಕೂಡ ಕಣ್ಮರೆಯಾಗಿದ್ದಾನೆ, ಆತ ಕೂಡ ನಾಪತ್ತೆ ಆಗಿದ್ದಾನೆ. ಸೊ ಇದು ಅನುಮಾನಗಳನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಯಾಕಂದರೆ ಊರಲ್ಲಿರುವಂಥವ್ರು ಬೇರೆಯವರೆಲ್ಲರೂ ಕೂಡ ಇದ್ದಾರೆ. ಬಟ್ ಈ ಹಸು ಯಾರಿಗೆ ಸೇರಿದೆಯೋ ಆತನೇ ಕಾಣೆ ಆಗಿರೋವಂಥದ್ದು. ಸೊ ಬಹುಶಃ ಆತನ ಕೈವಾಡ ಏನಾದರೂ ಇರಬಹುದೇನೋ, ಆತನೇ ಏನಾದರೂ ವಿಷ ಹಾಕಿದ್ನಾ ಅನ್ನೋಂಥದ್ರ ಬಗ್ಗೆಯೂ ಕೂಡ ಸಂಶಯಗಳಿವೆ. ಸೊ ಹಾಗಾಗಿ ಈಗ ವಿಶೇಷ ತಂಡ ರಚನೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ.